ಹೊಸಕೋಟೆಯಲ್ಲಿ 1982ರಿಂದ ಅಂದರೆ 44 ವರ್ಷಗಳಿಂದ ಸುದೀರ್ಘವಾಗಿ ಉತ್ತಮ ಚಿತ್ರ ಪ್ರದರ್ಶನವನ್ನ ನೀಡುತ್ತಿದ್ದಂತಹ ರಾಘವೇಂದ್ರ ಚಿತ್ರಮಂದಿರ ಈಗ ನವೀಕರಣಗೊಂಡಿದ್ದು ಮತ್ತೆ ಪುನರಾರಂಭ ಮಾಡಿದೆ. ಮಾಜಿ ಸಂಸದ ಬಿಎನ್ ಬಚ್ಚೇಗೌಡರು, ಶಾಸಕ ಶರತ್ ಬಚ್ಚೇಗೌಡರು ಸೇರಿದಂತೆ ಹಲವಾರು ಗಣ್ಯರು ಇದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಮಾತನಾಡಿದ್ರು. 1982ರಲ್ಲಿ ಪ್ರಾರಂಭಗೊಂಡಾಗ 50 ಪೈಸೆ ನೆಲಹಾಸು, ಕುರ್ಚಿಗೆ ₹1 ಟಿಕೆಟ್ ಪಡೆದು ಚಿತ್ರವನ್ನ ಪ್ರದರ್ಶನ ಮಾಡ್ತಿದ್ವಿ. ಮುನಿನೇನಪ್ಪ ಅವರ ಕುಟುಂಬದ ನೇತೃತ್ವದಲ್ಲಿ ಎಚ್.ಕೆ. ಮರಿಯಪ್ಪ ಅವರ ಪ್ರಮುಖ ಪಾತ್ರದೊಂದಿಗೆ ಈ ಚಿತ್ರಮಂದಿರವನ್ನ ಪ್ರಾರಂಭ ಮಾಡಲಾಗಿತ್ತು. ಫಸ್ಟ್ ಶೋ ಮತ್ತು ಸೆಕೆಂಡ್ ಶೋಗಳಿಗೆ ನೂರಾರು ಪ್ರೇಕ್ಷಕರು ಬರುತ್ತಿದ್ದ ದಿನಗಳನ್ನ ವಿಜಯ್ ಕುಮಾರ್ ಅವರು ಸ್ಮರಿಸಿದ್ರು. 4 ದಶಕಗಳಿಗೂ ಹೆಚ್ಚಿನ ಕಾಲದ ಈ ಪರಂಪರೆಯನ್ನ 3ನೇ ತಲೆಮಾರಿಗೂ ಮುಂದುವರಿಸಬೇಕು ಅನ್ನೋ ಕುಟುಂಬದ ಸಂಕಲ್ಪದೊಂದಿಗೆ ಚಿತ್ರಮಂದಿರವನ್ನ ಪುನರ್ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಒಂದು ಶ್ರಾವಣ ಮಾಸ ಆರಂಭ ಶುಕ್ರವಾರ, ಇಂದು ಬೆಳಿಗ್ಗೆ ರಾಘವೇಂದ್ರ ಸಿನಿಮಾಸ್, ರಾಘವೇಂದ್ರ ಚಿತ್ರಮಂದಿರ ಅಂತ ನಾವು ಇವತ್ತು ಆರಂಭವಾಗಿರುತ್ತದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಧೀಮಂತ ನಾಯಕ ಶ್ರೀ ಬಿಎನ್ ಬಚ್ಚೇಗೌಡರು ಮತ್ತು ಮಾನ್ಯ ಜನಪ್ರಿಯ ಶಾಸಕರಾದಂಥ ಹೊಸಕೋಟೆ ತಾಲೂಕು ಬಿಎನ್ ಶರತ್ ಬಚ್ಚೇಗೌಡರು ಮತ್ತು ಲೋಕಸಭಾ ಸದಸ್ಯರಾದಂಥ ಬೆಂಗಳೂರು ಸೆಂಟ್ರಲ್ ಟಿ.ಸಿ. ಮೋಹನ್ ಸಾರ್ ಅವರು, ಮತ್ತೆ ಈ ಭಾಗದ ಉದ್ಯಮಿಗಳಾದಂಥ ಬಿ.ಬಿ. ಬೈರೇಗೌಡರು ಮತ್ತೆ ನಮ್ಮ ಮುಖಂಡರೆಲ್ಲ ಸೇರಿ ಏನು ಇವತ್ತು 12 ಗಂಟೆ 5 ನಿಮಿಷಕ್ಕೆ ಆರಂಭ ಮಾಡಿರುತ್ತೇವೆ, ಉದ್ಘಾಟನೆ ಮಾಡಿರುತ್ತೇವೆ. ಇದರ ಜೊತೆಗೆ ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ಮೇಡಮ್ನವರು ಮತ್ತೆ ನಮ್ಮ DYSP ಅವರಾದಂಥ ಮಲ್ಲೇಶ್ ಸಾಹೇಬರು ಸಹ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬಹಳ ಮನಸ್ಪೂರ್ವಕವಾಗಿ ಉದ್ಘಾಟನೆ ಮಾಡಿ ನಮ್ಮ ಮುಖಂಡರೆಲ್ಲ ಬಂದಿದ್ರು. ಇದ್ರ ಜೊತೆಗೆ ಈ ಹೊಸಕೋಟೆ ಚಿತ್ರಮಂದಿರ ಇತಿಹಾಸ ಒಂದು 2 ನಿಮಿಷದಲ್ಲಿ ಹೇಳ್ಬೇಕಂತ ನಾನು ಇಷ್ಟಪಡ್ತೇನೆ. ಏನಂದ್ರೆ ಇದು 1982ರಲ್ಲಿ ಶ್ರೀ ರಾಘವೇಂದ್ರ ಟೂರಿಂಗ್ ಟ್ಯಾಕೀಸ್ ಎಂದು ನಾವು ಆರಂಭ ಮಾಡಿಕೊಂಡು ನಾವು ಶ್ರೀ ಮುನಿನೇನಪ್ಪ ಕುಟುಂಬದವರಾದಂಥ ನಾವು ಇದಕ್ಕೆ ಮುಖ್ಯ ಪಾತ್ರವಾಗಿ ನಮ್ಮ ಅಣ್ಣನವರು ಎಚ್.ಕೆ. ಮರಿಯಪ್ಪನವರು ಇದನ್ನ ಬಹಳ ಅಂದಿನಿಂದ ನಾವು 50 ಪೈಸೆ ನೆಲ, ₹1 ಕುರ್ಜಿ ಚೇರು ಅಂತ ಆ ದಿನದಿಂದ ಆರಂಭವಾಗಿ ನಾವು ಆ ದಿನಗಳ ಒಂದು ಚಿತ್ರಮಂದಿರದ ವಿಶೇಷನೇ ಬೇರೆ ಇತ್ತು. ನಮ್ಮ ಥಿಯೇಟರ್ ಅಲ್ಲಿ ಆಗ ನನಗೆ ಅವಾಗ 10 ವರ್ಷ ಇರಬೇಕು. ಏನಂದ್ರೆ ಫಸ್ಟ್ ಶೋ ಸೆಕೆಂಡ್ ಶೋ ಅಂದ್ರೆ 6:30, 9:30ಕ್ಕೆ 9:30 ಶೋಗೆ ಕಡಿಮೆ ಅಂದ್ರೆ 80 ಟ್ರ್ಯಾಕ್ಟರ್ 100 ಟ್ರ್ಯಾಕ್ಟರ್ ಬರ್ತಾ ಇದ್ದಿದ್ದು. ಅಂದ್ರೆ ಎಲ್ಲ ಹಳ್ಳಿಯ ಸೊಗಡು ಈ ರೀತಿ ನಡ್ಕೊಂತಾ ಬಂತು. ಇದನ್ನ ನಾವು ಕರೆಕ್ಟ್ ಆಗಿ ಇಂದಿನವರೆಗೂ ಮುಂದುವರಿಸಿಕೊಂಡು ಕಳೆದ 2 ವರ್ಷದಲ್ಲಿ ನಾವು ಇದನ್ನ ಮನೆ ಕುಟುಂಬಸ್ಥರೆಲ್ಲ ಕೂತ್ಕೊಂಡು ನಾವು ಇದನ್ನ ಒಂದು ವಿನೂತನವಾಗಿ ಈ ರಾಜ್ಯದಲ್ಲೇ ಏನಾನ ನಾವು ಇದು ಮಾಡ್ಬೇಕಾದ್ರೆ ಒಂದು ಹೆಸರು ಮಾಡ್ಬೇಕು. ನಾವು ಈ ಜಾಗದಲ್ಲಿ ಏನು ಬೇಕಾದ್ರೂ ಅಪಾರ್ಟ್ಮೆಂಟು, ವಾಣಿಜ್ಯ, ಮತ್ತೊಂದು ಏನು ಬೇಕಾದ್ರೂ ಮಾಡ್ಬೋದಾಯ್ತು. ಇದೇನು ಮಾಡಬಾರ್ದು. ಏನು ನಮ್ಮ ಶ್ರೀ ರಾಘವೇಂದ್ರ ಚಿತ್ರಮಂದಿರ ಅಂತಿದೆ, ನಮ್ಮ 2ನೇ ತಲೆಮಾರು ಆಯ್ತು, 3ನೇ ತಲೆಮಾರಿಗೂ ಇದು ಇರಬೇಕು ಅಂತ ಏನು ನಮ್ಮ ಮರಿಯಪ್ಪನವರು ನಾವು ಕುಟುಂಬದವ್ರು ಇದ್ದೀವಿ. ಅದು ಒಂದು ತಲೆಮಾರು ಆಯ್ತು. ಮತ್ತೆ ಮುಂದಿನ ಮಕ್ಕಳದ್ದು ಒಂದು ತೀರ್ಮಾನ ಆಯ್ತು. 3ನೇ ತಲೆಮಾರಿಗೂ ನಾವು 44 ವರ್ಷಗಳಿಂದ ಇದನ್ನ ನಾವು ಮನೆಯಲ್ಲಿ ತೀರ್ಮಾನ ಮಾಡಿ ಎಷ್ಟೇ ಕೋಟಿ ಆದ್ರೂ ಸರಿ ನಾವು ಒಂದು ದೊಡ್ಡ ಸ್ಕ್ರೀನ್ ನಾವು ಮಾಡಬೇಕು. ಮಲ್ಟಿಪ್ಲೆಕ್ಸ್ ಆಗಿ 100 ಥಿಯೇಟರ್, 100 ಜನದ್ದು, 50 ಜನದ್ದು ಮಾಡಬಾರ್ದಂತ ತೀರ್ಮಾನ ತಗೊಂಡು ಸುಮಾರು 2 ವರ್ಷಗಳಲ್ಲಿ ಇದನ್ನ ಪೂರ್ಣ ಮಾಡಿ ನಾವು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲೇ ಇನ್ನ ಬೇರೆಯವರು ಮಾಡ್ಬೋದು. ನಾವು ಈ ದಿನ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಈ ನಮ್ಮ ರಾಘವೇಂದ್ರ ಸಿನಿಮಾಸ್ ಅಂತ ಮಾಡಿರೋ ಅಂತ ವಿಶೇಷತೆ ಏನಂದ್ರೆ ಸ್ಕ್ರೀನು ಏನು ನಾವು ನೋಡ್ತೀವಿ, ಆ ಸ್ಕ್ರೀನ್ ಬಂದು 60ಕ್ಕೆ 32
ಅಗಲ 60 ಅಡಿ ಇರುತ್ತೆ, ಉದ್ದ 32 ಅಡಿ ಇರುತ್ತೆ. ಈ ರೀತಿ ರಾಜ್ಯದಲ್ಲಿ ಪ್ರಥಮ ಸ್ಕ್ರೀನ್ ಇದು. ಮತ್ತೆ ಇದಕ್ಕೆ ನಾವು ಸಿಸ್ಟಮ್ಸ್ ಏನು ಡಾಲ್ಬಿ ಅಂತ ಹೇಳ್ತೀವಿ, ಇದು ಅಮೆರಿಕದಿಂದ ನಾವು ತರಿಸಿರುವಂತ ಸಿಸ್ಟಮ್. ಮತ್ತೆ ಏನು ನಮ್ಮ ಒಂದು ಪ್ರೊಜೆಕ್ಟರ್ ಅಂತಿದೆ, ಇದು ಉಕ್ರೇನ್ ಇಂದ ತರಿಸಿರುವಂತ ಸ್ಕ್ರೀನು. ಇದು ನಮಗೆ ಗೊತ್ತಿರೋ ರೀತಿಯಲ್ಲಿ ಮೊನ್ನೆ ಕಪಾಲಿ ಥಿಯೇಟರ್ ಅಲ್ಲಿ ಅವ್ರು ಹಾಕಿರ್ತಾರೆ ಅಂತ ಹೇಳಿರ್ತಾರೆ ಈ ಸಿಸ್ಟಮ್. ಇದು ಬಿಟ್ರೆ ಇದು ನಾವು ಮಾಡಿರುವಂತ ಗ್ರಾಮೀಣ ಪ್ರದೇಶಕ್ಕೆ, ಸಿಟಿನಲ್ಲ. ಅದರಿಂದ ಇದ್ರ ಜೊತೆಗೆ ಇನ್ನ ಒಂದು ವಿಶೇಷತೆ ಏನಂದ್ರೆ, ನಾವು ಇವತ್ತು ಮಾಲ್ಗಳಲ್ಲಿ ಮಾಡ್ದಂಗೆ ಬಹಳ ರೇಟ್ಗಳು ಇರಲ್ಲ. ಗ್ರಾಮೀಣ ಪ್ರದೇಶ ಇರೋದ್ರಿಂದ ನಮ್ಮಲ್ಲಿ ಟಿಕೆಟಿನ ದರಾನು ಕಡಿಮೆ ಇರುತ್ತೆ, ಮತ್ತೆ ಕ್ಯಾಂಟೀನ್ ದರಾನು ಬಹಳ ಕಡಿಮೆ ರೀತಿನಲ್ಲಿ ಕೊಡ್ತೀವಿ. ಈ 100 ರೂಪಾಯಿಗೂ ಮೀರಿ ಹೋಗ್ಬಾರ್ದು. ಆ ರೀತಿನಲ್ಲಿ ಎಲ್ರೂ ಚಿತ್ರವನ್ನು ನೋಡ್ಬೇಕು. ಜೊತೆಗೆ ಆ ಚಿತ್ರದ ಜೊತೆಗೆ ಏನು ನಮ್ಮ ಒಂದು ತಿಂಡಿ ತಿನಿಸು, ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ಸ್ ಇರುತ್ತೆ, ಇದೆಲ್ಲ ಒಂದು ರೀಸನಬಲ್ ಆಗಿ ಕೊಟ್ಟು ನಾವು ಒಂದು ಏನು ನಮ್ಗೆ ಜನ ಇವತ್ತು ನೋಡಕ್ ಬರ್ತಾರೆ, ಅವರು ಇವತ್ತು ನಮ್ಗೆ 100 ಜನ ಆಗಿ 1000 ಆಗ್ಬೇಕು, 1000 ಆಗಿ 10,000 ಆಗ್ಬೇಕು, 10,000 ಆಗಿ 1 ಲಕ್ಷ ಆಗ್ಬೇಕು. ಆ ರೀತಿ ನಮ್ಮ ಒಂದು ಯೋಜನೆಯನ್ನ ನಾವು ರೂಪಿಸ್ಕೊಂಡು ಬಹಳ ನಾವು ವಿನೂತನವಾಗಿ ಇವತ್ತು ನಮ್ಮ ನಮ್ಮ ರಾಜಕಾರಣಿಗಳು, ಚಲನಚಿತ್ರ ನಟರು, ಇದ್ರ ಜೊತೆಗೆ ಅಯೋಗ್ಯ 2 ಅಂತ ಎಂದು ಚಲನಚಿತ್ರ ನಟರು ಟೀಮು ಸತೀಶ್ ಮತ್ತೆ ಇನ್ನ ಅವರ ಸಹಪಾಠಿಗಳೆಲ್ಲ ಬಂದು ಬಹಳ ನೋಡಿ ಅವರಿಗೆ ಒಂದು 5 ನಿಮಿಷ ಏನಪ್ಪಾ ಇದು ಈ ಹೊಸಕೋಟೆನಲ್ಲಿ ಈ ರೀತಿ ಮಾಡಿದ್ರಂದ್ರೆ ನಾವು ನೋಡಕ್ಕೆ ಆಗ್ತಾ ಇಲ್ಲ, ಇದನ್ನ ನಾವು ಯಾರಿಗೆ ಫಸ್ಟ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ನಾವು ಪ್ರೆಸ್ ಮೀಡಿಯಾ ಎಲ್ಲ ಮಾಡ್ತೀನಿ ಅಂತ ಹೇಳಿರ್ತಾರೆ. ಜೊತೆಗೆ ಇನ್ನ ಮುಂದೆ ಇದನ್ನ ನಾವು ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನೆಲ್ಲ ಹಾಕಿ ಬರುವಂತ ಪ್ರೀಮಿಯರ್ ಶೋಸ್ನೆಲ್ಲ ನಾವು ಮಾಡಿ ಬಹಳ ಈ ಸ್ಟೇಟ್ ಅಲ್ಲೇ ಜನ ಏನು ಒಂದು ಸತಿ ಆದ್ರೂ ನಮ್ಮ ಈ ಥಿಯೇಟರ್ ನಲ್ಲಿ ಪಿಕ್ಚರ್ ನ ನೋಡ್ಬೇಕು ಅಂತ ನಾವು ಆ ರೀತಿ ನಾವು ಇದನ್ನ ಸರ್ವಿಸ್ ಕೊಡ್ಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ದಿನ ತಾವೆಲ್ಲ ಮಾಧ್ಯಮ ಮಿತ್ರರು ಎಲ್ಲ ಬಂದು ನಮ್ಗೆ ಬೆಳಗಿನಿಂದ ಬಹಳ ಸಹಕಾರನ ಕೊಟ್ಟಿರ್ತೀರಾ. ತಮ್ಗೆಲ್ಲ ವಂದಿಸುತ್ತಾ ಇನ್ನ ಈ ಒಳ್ಳೇದು ಚಿತ್ರಮಂದಿರಗಳು ಇನ್ನ ಬೇಕಾದ್ರೆ ಮುಂದೆ ಯಾರು ಬೇಕಾದ್ರೂ ಮಾಡ್ಲಿ, ನಾವು ಇದಕ್ಕೆ ಪ್ರೋತ್ಸಾಹ ಮಾಡ್ತೀವಿ ಅಂದು ಹೇಳ್ತಾ ನನ್ನ ಮಾತನ್ನ ವಿರಾಮ ಕೊಡ್ತೀನಿ. ನಮಸ್ಕಾರ.